ಶಿವಮೊಗ್ಗ ಪ್ರವಾಸಿಗರ ನೆಚ್ಚಿನ ತಾಣ, ಪ್ರವಾಸಿಗರ ಪಾಲಿನ ಸ್ವರ್ಗ. ಮಲೆನಾಡ ಹೆಬ್ಬಾಗಿಲಿಗೆ ಮತ್ತೊಂದು ಪ್ರವಾಸಿ ತಾಣದ ಮುಕುಟ ಸೇರ್ಪಡೆಯಾಗಲಿದೆ. ಐತಿಹಾಸಿಕ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ದಿನಾಂಕ ನಿಗದಿಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೋಗ ಜಲಪಾತ, ಕುವೆಂಪು ಕವಿಮನೆ, ಸಕ್ರೆಬೈಲು, ಆನೆಬಿಡಾರ, ಕವಲೆದುರ್ಗ, ಆಗುಂಬೆ, ಅಬ್ಬಬ್ಬ ಒಂದ ಎರಡ 16 ಪ್ರವಾಸಿ ತಾಣಗಳನ್ನ ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡಿರುವ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಪ್ರವಾಸಿ ತಾಣ ತಲೆ ಎತ್ತಿದೆ. ಸಿಗಂದೂರಲ್ಲಿ 2ನೇ ಅತಿದೊಡ್ಡ ಕೇಬಲ್ ಸೇತುವೆ. ಇದೇ ತಿಂಗಳು 14ರಂದು ಸೇತುವೆ ಲೋಕಾರ್ಪಣೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಈ ಜಿಲ್ಲೆಯ ಪ್ರವಾಸಿ ತಾಣಗಳ ಮುಕುಟಕ್ಕೆ ಸಿಗಂದೂರು ಸೇತುವೆ ಸೇರ್ಪಡೆಯಾಗುತ್ತಿದೆ. ಶಿವಮೊಗ್ಗದ ಅಂಬಾರಗೋಡ್ಲು ಕಳಸವಳ್ಳಿ ಸೇತುವೆ ಇದೇ ತಿಂಗಳು 14ರಂದು ಲೋಕಾರ್ಪಣೆಯಾಗಲಿದೆ. ದೇಶದ 2ನೇ ಅತಿದೊಡ್ಡ ಕೇಬಲ್ ಸೇತುವೆಯನ್ನ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಲಿದ್ದಾರೆ. ದೇಶದ 2ನೇ ಅತಿದೊಡ್ಡ ಕೇಬಲ್ ಆಧಾರಿತ ಸೇತುವೆ ಎನ್ನುವಂತ ಹೆಗ್ಗಳಿಕೆಯನ್ನು ಹೊಂದಿರುವಂತಹ ಸಿಗಂದೂರು ಸೇತುವೆಯ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಈಗಾಗಲೇ ಉಳಿದಿರುವಂತಹ ಅಲ್ಪ ಸ್ವಲ್ಪ ಕಾಮಗಾರಿಗಳು ಅಂದ್ರೆ ಈ ಲೈಟಿಂಗ್ ಕಂಬಗಳನ್ನ ಹಾಕ್ತಿರೋದಾಗಿರಬಹುದು, ಜೊತೆಗೆ ಆ ರೋಪೆಗಳಿಗೆ ಹಾಕ್ತಿರೋದು, ಈ ರೀತಿಯ ಸಣ್ಣ ಪುಟ್ಟ ಕೆಲಸಗಳು ಈಗಾಗಲೇ ಪ್ರಾರಂಭಗೊಂಡಿದೆ. ಕೆಲವು ದಿನಗಳಲ್ಲಿ ಈ ಕಾಮಗಾರಿ ಸೇತುವೆ ಉದ್ಘಾಟನೆಗೊಳ್ಳಲಿದೆ. ಸಿಗಂದೂರು ಕೊಲ್ಲೂರು ದೇವಾಲಯಕ್ಕೆ ಸಂಪರ್ಕಿಸುವ ಲಾಂಚ್ ಒಂದೇ ಆಧಾರವಾಗಿತ್ತು. ಹಲವು ದಶಕಗಳಿಂದ ಶರಾವತಿ ಹಿನ್ನೀರು ಭಾಗದ ಜನರು ಕಳಸವಳ್ಳಿ, ಅಂಬಾರಗೋಡ್ಲು, ಸಿಗಂದೂರು ಸೇತುವೆ ಮಾಡುವಂತೆ ಒತ್ತಾಯಿಸುತ್ತಾ ಬಂದಿದ್ರು. ಕೊನೆಗೂ ಶರಾವತಿ ಜನರ ಆಸೆ ಈಡೇರಿದೆ. ಸೇತುವೆ ಉದ್ಘಾಟನೆಗೆ ಸಜ್ಜಾಗಿದೆ. ಸುಮಾರು 450 ಕೋಟಿ ರು ವೆಚ್ಚದಲ್ಲಿ ಈ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. 2.14 ಕಿಲೋಮೀಟರ್ ವ್ಯಾಪ್ತಿಯನ್ನ ಉದ್ದದವನ್ನ ಇದು ಹೊಂದಿದೆ. 16 ಮೀಟರ್ ಅಗಲವನ್ನ ಈ ಸೇತುವೆ ಹೊಂದಿರುವಂತದ್ದು. ಈ ಭಾಗದಲ್ಲಿ ನೋಡಬಹುದು ಕೇಬಲ್ ಅನ್ನ ಹಾಕಿದ್ದಾರೆ. ವಿಶೇಷವಾಗಿ ದೇಶದಲ್ಲೇ 2ನೇ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆ. ಒಂದೊಂದು ಕೇಬಲ್ಗಳಲ್ಲೂ ಸಹ 34 ಪದರಗಳ ಕಬ್ಬಿಣದ ರೂಪಗಳಿರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಮಲೆನಾಡಿನ ಬಹು ಬೇಡಿಕೆಯ ಸಿಗಂದೂರು ಸೇತುವೆ ಸಂಚಾರಕ್ಕೆ ಮುಕ್ತವಾಗಲಿದೆ. ಅಂದಾಗೆ ಈ ಸೇತುವೆಯನ್ನ ಚೌಡೇಶ್ವರಿ ಸೇತುವೆ ಅಂತ ನಾಮಕರಣ ಮಾಡಲು ರಾಜ್ಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಇನ್ಮುಂದೆ ಇದು ಚೌಡೇಶ್ವರಿ ಸೇತುವೆ. ಮುಖ್ಯವಾದಂತಹ ಒಂದು ಸೇತುವೆ, ಇಡೀ ದೇಶದಲ್ಲಿ ಅತ್ಯಂತ 2ನೇ ಉದ್ದವಾದಂತಹ ಸೇತುವೆ ಲೋಕಾರ್ಪಣೆ ಮಾಡಲಿಕ್ಕೋಸ್ಕರ ಗೌರವಾನ್ವಿತ ಕೇಂದ್ರ ಭೂ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿಜಿ ಅವರು ಇದೇ ಜುಲೈ 14ನೇ ತಾರೀಕು ಸೋಮವಾರ ಅಧಿಕೃತವಾಗಿ ಅವರು ಉದ್ಘಾಟನೆ ನೆರವೇರಿಸಿಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಂತೀವಿ, ಈ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ, ನಮ್ಮ ಹೊಳೆಬಾಗಿಲು ಕಳಸವಳ್ಳಿ ಇದು ಅಧಿಕೃತವಾದಂತ ಸರ್ಕಾರದ ಆದೇಶ ಇದ್ರೂ ಕೂಡ ಆ ಸೇತುವೆಗೆ ಸಿಗಂದೂರು ತಾಯಿಯ ಹೆಸರನ್ನ ಇಡಬೇಕು. ಇನ್ನು ಸೇತುವೆ ಉದ್ಘಾಟನೆ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಕೆಲಸ ನಡೀತಾ ಇದೆ, ಖುಷಿಯಾಗಿದೆ. ಆದ್ರಿಂದ ಈ ಸಿಗಂದೂರು ಭಾಗದ ಜನರಿಗೆ ಒಂದೇ ಅಲ್ಲ, ಈ ಕಡೆ ನಮ್ಮ ದೇವಸ್ಥಾನಕ್ಕೆ ಹೋಗೋದು, ಮುಂದೆ ಹೋಗುವಂಥದ್ದು ಸಿಗಂದೂರಲ್ಲ, ಕೊಲ್ಲೂರಿಗೂ ಸಂಪರ್ಕ ಬರುತ್ತೆ. ಇದು ಬರುತ್ತೆ, ಅಲ್ಲೂ ಬರ್ತದೆ. ಇಲ್ಲಿ ಸ್ವಲ್ಪ ದೂರ ಆಗತ್ತೆ. ಹಸಿರುಮಕ್ಕಿ ಇನ್ನೂ ಹತ್ರ, ಹೌದೌದು, ಬಹಳ ಹತ್ರ ಆಗತ್ತೆ ಹಸಿರುಮಕ್ಕಿ ಜನ ಹೋಗಿ. ಬಟ್ ಈ ಭಾಗದ ಜನರಿಗೆ 2 ಸೇತುವೆ ಆಗ್ತದೆ ಅನ್ನೋದು ಖುಷಿ ಇದೆ ನಮಗೆ. ಒಳ್ಳೇದಾಗ್ಲಿ, ಯಾರು ಬೇಕಾದ್ರೂ ಉದ್ಘಾಟನೆ ಮಾಡ್ಲಿ, ಅದಕ್ಕೆ ನಾವು ಸಂತೋಷ ಬೀಳ್ತೀವಪ್ಪ, ನಮ್ದು ಏನಬೇಡ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದ ಪ್ರವಾಸೋದ್ಯಮಕ್ಕೆ ಮತ್ತೊಂದು ಮುಕುಟವೇ ಸೇರುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಗರ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗ ಪ್ರವಾಸಿಗರ ನೆಚ್ಚಿನ ತಾಣ, ಪ್ರವಾಸಿಗರ ಪಾಲಿನ ಸ್ವರ್ಗ. ಮಲೆನಾಡ ಹೆಬ್ಬಾಗಿಲಿಗೆ ಮತ್ತೊಂದು ಪ್ರವಾಸಿ ತಾಣದ ಮುಕುಟ ಸೇರ್ಪಡೆಯಾಗಲಿದೆ. ಐತಿಹಾಸಿಕ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ದಿನಾಂಕ ನಿಗದಿಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೋಗ ಜಲಪಾತ, ಕುವೆಂಪು ಕವಿಮನೆ, ಸಕ್ರೆಬೈಲು, ಆನೆಬಿಡಾರ, ಕವಲೆದುರ್ಗ, ಆಗುಂಬೆ, ಅಬ್ಬಬ್ಬ ಒಂದ ಎರಡ 16 ಪ್ರವಾಸಿ ತಾಣಗಳನ್ನ ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡಿರುವ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಪ್ರವಾಸಿ ತಾಣ ತಲೆ ಎತ್ತಿದೆ.
ಸಿಗಂದೂರಲ್ಲಿ ಎರಡನೇ ಅತಿದೊಡ್ಡ ಕೇಬಲ್ ಸೇತುವೆ. ಇದೇ ತಿಂಗಳು 14ರಂದು ಸೇತುವೆ ಲೋಕಾರ್ಪಣೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಈ ಜಿಲ್ಲೆಯ ಪ್ರವಾಸಿ ತಾಣಗಳ ಮುಕುಟಕ್ಕೆ ಸಿಗಂದೂರು ಸೇತುವೆ ಸೇರ್ಪಡೆಯಾಗುತ್ತಿದೆ. ಶಿವಮೊಗ್ಗದ ಅಂಬಾರಗೋಡ್ಲು ಕಳಸವಳ್ಳಿ ಸೇತುವೆ ಇದೇ ತಿಂಗಳು 14ರಂದು ಲೋಕಾರ್ಪಣೆಯಾಗಲಿದೆ. ದೇಶದ ಎರಡನೇ ಅತಿದೊಡ್ಡ ಕೇಬಲ್ ಸೇತುವೆಯನ್ನ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಲಿದ್ದಾರೆ. ದೇಶದ ಎರಡನೇ ಅತಿದೊಡ್ಡ ಕೇಬಲ್ ಆಧಾರಿತ ಸೇತುವೆ ಎನ್ನುವಂತ ಹೆಗ್ಗಳಿಕೆಯನ್ನು ಹೊಂದಿರುವಂತ ಸಿಗಂದೂರು ಸೇತುವೆಯ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಈಗಾಗಲೇ ಉಳಿದಿರುವಂತಹ ಅಲ್ಪ ಸ್ವಲ್ಪ ಕಾಮಗಾರಿಗಳು ಅಂದ್ರೆ ಈ ಲೈಟಿಂಗ್ ಆ ಕಂಬಗಳನ್ನ ಹಾಕ್ತಿರೋದಾಗಿರಬಹುದು, ಜೊತೆಗೆ ಆ ರೋಪೆಗಳಿಗೆ ಹಾಕ್ತಿರೋದು, ಈ ರೀತಿಯ ಸಣ್ಣ ಪುಟ್ಟ ಕೆಲಸಗಳು ಈಗಾಗಲೇ ಪ್ರಾರಂಭಗೊಂಡಿದೆ. ಕೆಲವು ದಿನಗಳಲ್ಲಿ ಈ ಕಾಮಗಾರಿ ಸೇತುವೆ ಉದ್ಘಾಟನೆಗೊಳ್ಳಲಿದೆ. ಸಿಗಂದೂರು ಕೊಲ್ಲೂರು ದೇವಾಲಯಕ್ಕೆ ಸಂಪರ್ಕಿಸುವ ಲಾಂಚ್ ಒಂದೇ ಆಧಾರವಾಗಿತ್ತು. ಹಲವು ದಶಕಗಳಿಂದ ಶರಾವತಿ ಹಿನ್ನೀರು ಭಾಗದ ಜನರು ಕಳಸವಳ್ಳಿ ಅಂಬಾರಗೋಡ್ಲು ಸಿಗಂದೂರು ಸೇತುವೆ ಮಾಡುವಂತೆ ಒತ್ತಾಯಿಸುತ್ತಾ ಬಂದಿದ್ರು. ಕೊನೆಗೂ ಶರಾವತಿ ಜನರ ಆಸೆ ಈಡೇರಿದೆ. ಸೇತುವೆ ಉದ್ಘಾಟನೆಗೆ ಸಜ್ಜಾಗಿದೆ. ಸುಮಾರು 450 ಕೋಟಿ ರು ವೆಚ್ಚದಲ್ಲಿ ಈ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. 2.14 ಕಿಲೋಮೀಟರ್ ವ್ಯಾಪ್ತಿಯನ್ನ ಉದ್ದದವನ್ನ ಇದು ಹೊಂದಿದೆ. 16 ಮೀಟರ್ ಅಗಲವನ್ನ ಈ ಸೇತುವೆ ಹೊಂದಿರುವಂತದ್ದು. ಈ ಭಾಗದಲ್ಲಿ ನೋಡಬಹುದು ಕೇಬಲ್ ಅನ್ನ ಹಾಕಿದ್ದಾರೆ. ವಿಶೇಷವಾಗಿ ದೇಶದಲ್ಲೇ ಎರಡನೇ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆ. ಒಂದೊಂದು ಕೇಬಲ್ಗಳಲ್ಲೂ ಸಹ 34 ಪದರಗಳ ಕಬ್ಬಿಣದ ರೂಪಗಳಿರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಮಲೆನಾಡಿನ ಬಹು ಬೇಡಿಕೆಯ ಸಿಗಂದೂರು ಸೇತುವೆ ಸಂಚಾರಕ್ಕೆ ಮುಕ್ತವಾಗಲಿದೆ. ಅಂದಹಾಗೆ ಈ ಸೇತುವೆಯನ್ನ ಚೌಡೇಶ್ವರಿ ಸೇತುವೆ ಅಂತ ನಾಮಕರಣ ಮಾಡಲು ರಾಜ್ಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಇನ್ಮುಂದೆ ಇದು ಚೌಡೇಶ್ವರಿ ಸೇತುವೆ. ಮುಖ್ಯವಾದಂತಹ ಒಂದು ಸೇತುವೆ, ಇಡೀ ದೇಶದಲ್ಲಿ ಅತ್ಯಂತ ಎರಡನೇ ಉದ್ದವಾದಂತಹ ಸೇತುವೆ ಲೋಕಾರ್ಪಣೆ ಮಾಡಲಿಕ್ಕೋಸ್ಕರ ಗೌರವಾನ್ವಿತ ಕೇಂದ್ರ ಭೂ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿಜಿ ಅವರು ಇದೇ ಜುಲೈ 14ನೇ ತಾರೀಕು ಸೋಮವಾರ ಅಧಿಕೃತವಾಗಿ ಅವರು ಉದ್ಘಾಟನೆ ನೆರವೇರಿಸಿಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಂತೀವಿ, ಈ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ನಮ್ಮ ಹೊಳೆಬಾಗಿಲು ಕಳಸವಳ್ಳಿ ಇದು ಅಧಿಕೃತವಾದಂತಹ ಸರ್ಕಾರದ ಆದೇಶ ಇದ್ರೂ ಕೂಡ ಆ ಸೇತುವೆಗೆ ಸಿಗಂದೂರು ತಾಯಿಯ ಹೆಸರನ್ನ ಇಡಬೇಕು. ಇನ್ನು ಸೇತುವೆ ಉದ್ಘಾಟನೆ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಕೆಲಸ ನಡೀತಾ ಇದೆ, ಖುಷಿಯಾಗಿದೆ. ಆದ್ರಿಂದ ಈ ಸಿಗಂದೂರು ಭಾಗದ ಜನರಿಗೆ ಒಂದೇ ಅಲ್ಲ, ಈ ಕಡೆ ನಮ್ಮ ದೇವಸ್ಥಾನಕ್ಕೆ ಹೋಗೋದು, ಮುಂದೆ ಹೋಗುವಂತದ್ದು ಸಿಗಂದೂರಲ್ಲ, ಕೊಲ್ಲೂರಿಗೂ ಸಂಪರ್ಕ ಬರುತ್ತೆ. ಇದು ಬರುತ್ತೆ, ಅಲ್ಲೂ ಬರ್ತದೆ. ಇಲ್ಲಿ ಸ್ವಲ್ಪ ದೂರ ಆಗತ್ತೆ. ಹಸಿರುಮಕ್ಕಿ ಇನ್ನೂ ಹತ್ರ, ಹೌದೌದು, ಬಹಳ ಹತ್ರ ಆಗತ್ತೆ ಹಸಿರುಮಕ್ಕಿ ಜನರಿಗೆ. ಬಟ್ ಈ ಭಾಗದ ಜನರಿಗೆ ಎರಡೂ ಸೇತುವೆ ಆಗ್ತದೆ ಅನ್ನೋದು ಖುಷಿ ಇದೆ ನಮಗೆ. ಒಳ್ಳೇದಾಗ್ಲಿ, ಯಾರು ಬೇಕಾದ್ರೂ ಉದ್ಘಾಟನೆ ಮಾಡ್ಲಿ, ಅದಕ್ಕೆ ನಾವು ಸಂತೋಷ ಬೀಳ್ತೀವಪ್ಪ. ನಮ್ದು ಏನಬೇಕು. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದ ಪ್ರವಾಸೋದ್ಯಮಕ್ಕೆ ಮತ್ತೊಂದು ಮುಕ್ಕುಟವೇ ಸೇರುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.